ಹಾಯ್ ಹಲೋ ಎವ್ರಿವಾನ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಚೈತ್ರ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹೊಸದಾಗಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ. ಇವಾಗಂತೂ ಸಮ್ಮರ್ ಡೇಸು, ಬೇಸಿಗೆ ರಜೆ. ಅಪ್ಪ ಬಿಸಿಲು ಎಷ್ಟಿದೆ ಅಂತಂದರೆ ತುಂಬ ಬಿಸಿಲು, ತುಂಬ ಅಂದರೆ ತುಂಬ. ಎಲ್ಲೂ ಹೊರಗಡೆ ಅಂತೂ ಹೋಗೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ಅದರಲ್ಲೂ ದೂರ ಎಲ್ಲಾದರೂ ಟೂರ್ ಹಾಕೋಣ ಅನ್ನೋಕ್ಕೂ ಭಯ ಆಗುತ್ತೆ, ಅಷ್ಟು ಹೊರಗಡೆ ಹೋಗೋದಕ್ಕೆ ಭಯ, ಅಷ್ಟು ಬಿಸಿಲಿದೆ. ಆದರೂ ಮಕ್ಕಳು ಕೇಳಬೇಕಲ್ಲ, ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿ ಅಂತ ಹಿಂಸೆ ಅವ್ರದ್ದು, ಒಂದೇ ಹಿಂಸೆ. ಸೊ ಹಂಗಾಗಿ ನಾವು ಎಲ್ಲಾದರೂ ಒಂದು 2 ದಿನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಸೊ ನಾವು ಬೆಂಗಳೂರಲ್ಲಿ ನಮ್ಮ ಸಿಸ್ಟರ್ ಇದ್ದರು. ಸೊ ಅವರು ಕೂಡ ಬನ್ನಿ ಬನ್ನಿ ಅಂತ ಫೋರ್ಸ್ ಮಾಡ್ತಿದ್ರು. ಅದಕ್ಕೆ ಒಂದು 2 ದಿನ ಹೋಗಿ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಅಕ್ಕನ ಮನೆಗೆ. ಇಲ್ಲಿ ನನ್ನ ತಂಗಿ ಮಕ್ಕಳು ಮತ್ತು ಅಕ್ಕನ ಮಕ್ಕಳು, ನನ್ನ ಮಕ್ಕಳು ಎಲ್ಲ ಒಂದೇ ಕಡೆ ಸೇರ್ತಾರೆ ಅನ್ನೋ ಖುಷಿ ಮಕ್ಕಳಿಗೆ, ನಮಗೂ ಕೂಡ ಖುಷಿನೇ. ಆದರೂ ಮಕ್ಕಳಿಗೆ ಜಾಸ್ತಿ ಜನ ಇರ್ತಾರಲ್ಲ ಆಟ ಆಡೋದಕ್ಕಂತೂ, ಅವರಿಗಂತೂ ತುಂಬ ಖುಷಿ. ಸೊ ಮಕ್ಕಳಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ರು. ನಾವೇನಾದರೂ ಅಂದರೆ ಫಸ್ಟ್ ಡೇ ಮಾರ್ನಿಂಗ್ ಏನಾದರೂ ಮಾಡಿಕೊಂಡು ತಿಂದ್ಬಿಟ್ಟು ಮಧ್ಯಾಹ್ನಕ್ಕೆ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಮಾರ್ನಿಂಗು ಚಿತ್ರಾನ್ನ ಮಾಡಿದ್ವಿ. ಚಿತ್ರಾನ್ನ ಮಾಡಿಬಿಟ್ಟು ತಿಂದ್ಬಿಟ್ಟು ಮಧ್ಯಾಹ್ನಕ್ಕೆ ನಮ್ಮ ಭಾವ ಚಿಕನ್ ತಂದು ಕೊಟ್ಟಿದ್ರು. ಸೊ ಹಂಗಾಗಿ ತಿಂಡಿ ಮಾಡಿಕೊಂಡು ನಾವು ಕೂಡ ಸ್ವಲ್ಪ ಹೊತ್ತು ಅಂದರೆ ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಇದೆಲ್ಲ ಆಟ ಆಡಿದ್ದು, ಚೊಕ್ಕಾಬಾರ ಅದೇನು ಅಂತ. ಬಟ್ ಆಡೋದಕ್ಕೂ ಟೈಮೂ ಸಿಗಲ್ಲ ಇವಾಗ. ಮತ್ತು ಎಲ್ಲರೂ ಒಂದು ಕಡೆ ಸೇರೋದೇ ಕಷ್ಟ ಆಗಿಬಿಟ್ಟಿದೆ. ಎಲ್ಲರಿಗೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಸೊ ಈ ಟೈಮಲ್ಲಿ ಸ್ವಲ್ಪ ಅಕ್ಕ ತಂಗಿದಿರು ಒಂದು ಕಡೆ ಸೇರಿರೋದ್ರಿಂದ ಈ ಆಟಗಳನ್ನೆಲ್ಲ ಆಡಿ ಸ್ವಲ್ಪ ಖುಷಿಪಟ್ವಿ. ಹಳೇದೆಲ್ಲ ನೆನಪಾಯಿತು. ಇದೆಲ್ಲ ಮುಗಿದ ಮೇಲೆ ಅಷ್ಟೊತ್ತಿಗೆ ನಮ್ಮ ಭಾವ ಚಿಕನ್ ತೊಗೊಂಬಂದಿರು ಕಟ್ ಮಾಡಿಸ್ಕೊಂಡು. ಮಕ್ಕಳಂತೂ ಸಾಂಬಾರಲ್ಲಂತೂ ತಿನ್ನಲ್ಲ, ತುಂಬ ಹಿಂಸೆ ಪಡ್ತಾರೆ. ಅಂದರೆ ಸಾಂಬಾರಲ್ಲಿ ಫಾರಮ್ ಕೋಳಿ ಪೀಸ್ ತಿನ್ನೋದಕ್ಕೆ ಕಷ್ಟಪಡ್ತಾರೆ ಅವರು. ಸೊ ಹಂಗಾಗಿ ಸ್ವಲ್ಪ ಬಿರಿಯಾನಿ, ಕಬಾಬು ಮತ್ತು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡ್ವಿ. ಅಮ್ಮ ಎಲ್ಲ ಬಿರಿಯಾನಿ ಅದೆಲ್ಲ ಇಷ್ಟಪಡಲ್ಲ, ಸಾಂಬಾರು ಚೆನ್ನಾಗಿ ತಿಂತಾರೆ ಅಂದ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡ್ವಿ. ಮಕ್ಕಳಿಗೆ ಬಿರಿಯಾನಿ ಕಬಾಬ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಇದು ನಾಟಿ ಕೋಳಿ ಅಂತೆ, ಅಂದರೆ ಯಾರೋ ತೊಗೊಂಬಂದು ಕೊಟ್ಟಿದ್ರಂತೆ, ಅದನ್ನೇ ಕ್ಲೀನ್ ಮಾಡಿಸ್ಕೊಂಬಂದಿದ್ರು. ಅದಕ್ಕೇ ನೈಟಿಗೆ ಸ್ವಲ್ಪ ಸಾಂಬಾರು ಮಾಡಿಬಿಡೋಣ, ಮಧ್ಯಾಹ್ನಕ್ಕೆ ಕಬಾಬ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಸಾಂಬಾರು ಅಂತೂ ತುಂಬ ಚೆನ್ನಾಗಾಗಿತ್ತು. ನಾಟಿ ಕೋಳಿನೇ ಅಂತೆ, ಬಟ್ ಪ್ಯೂರ್ ನಾಟಿನೋ ಏನೋ ಗೊತ್ತಿಲ್ಲ. ಸಾಂಬಾರಂತೂ ತುಂಬ ಚೆನ್ನಾಗಾಗಿತ್ತು. ನಾವು ಸ್ವಲ್ಪ ಕಬಾಬ್ ಮಾಡಿದ್ವಿ. ಅಂದರೆ ಮಧ್ಯಾಹ್ನ ಟೈಮು ಮಕ್ಕಳು ತಿಂತಾರೆ, ಬಟ್ ನಮಗೇನು ಅಷ್ಟು ಇಷ್ಟ ಆಗಲ್ಲ. ತಿಂದು ನೀರು ಕುಡಿದ್ರೊಳಗೆ ಸಾಕಾಗುತ್ತೆ. ಮನೆ ಮಕ್ಕಳಿಗಂತೂ ಫಾರಮ್ ಕೋಳಿ ತಿಂದಿಲ್ಲ ಅಂತಂದರೂ ಅದರೊಳಗಡೆ ಇಲಿ, ಲಿವರ್ ಮತ್ತು ಏನು ಗುಣ್ಗೆಕಾಯಿ ಅದೆಲ್ಲ ಬರುತ್ತಲ್ಲ, ಮೊಟ್ಟೆ ಗುದಿ, ಅದೆಲ್ಲ ಇನ್ನೂ ಒಗ್ಗರಣೆ ಮಾಡ್ತಿದ್ದಂಗೆ ಅವ್ರಿಗೆ ಹಾಕ್ಕೊಟ್ಬಿಡ್ಬೇಕು. ಅಷ್ಟು ಇಷ್ಟಪಡ್ತಾರೆ. ಅವಾಗಿಂದನೂ ಅಷ್ಟೇ, ಅದನ್ನು ಬೇಯಿಸ್ತಿದ್ದಂಗೆ ಅವ್ರಿಗೆ ಹಾಕ್ಕೊಟ್ಬಿಡ್ಬೇಕು. ಸೊ ಹಂಗಾಗಿ ನಾವಿನ್ನೂ ಒಗ್ಗರಣೆ ಮಾಡ್ತಿದ್ದಂಗೆ ಅದಕ್ಕೇ ಉಪ್ಪು ಖಾರ ಹಾಕಿ ಎಲ್ರಿಗೂ ಕೊಟ್ಬಿಟ್ವಿ. ಮಕ್ಕಳಂತೂ ತುಂಬ ಇಷ್ಟಪಟ್ಕೊಂಡು ತಿಂದರು. ಸೊ ಹಿಂದೆಲ್ಲೇ ಸಾಂಬಾರು ಮಾಡಿ ಇಟ್ಬಿಟ್ಟು ನೈಟಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕಬಾಬು ಮತ್ತು ಬಿರಿಯಾನಿ ಕೂಡ ಮಾಡಿದ್ವಿ. ನಾವು ಎಲ್ಲಾದರೂ ಅಂದರೆ ಊಟ ಮಾಡಿಕೊಂಡು ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಅಂದರೆ ಎಲ್ಲರೂ ಮನೆ ಹತ್ರನೇ, ಪಾಪ ಅವರು ಕೂಡ ಡ್ಯೂಟಿಗೆ ಹೋಗ್ತಾ ಇರ್ತಾರೆ, ಮನೆ ಹತ್ರನೇ ಇರೋದಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೇ ಎಲ್ಲ ಊಟ ಮಾಡ್ಕೊಂಡು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸೊ ಅದಕ್ಕೇ ಸ್ವಲ್ಪ ಬೇಗ ಬೇಗ ಅಡುಗೆ ಊಟ ಎಲ್ಲ ಮುಗಿಸ್ಕೊಂಡು ಊಟ ಕೂಡ ಮಾಡ್ಕೊಂಡ್ವಿ. ಹೊರ್ಗಡೆ ನಾವು ಒಂದು ಸಂಜೆ ಒಂದು 3 ಗಂಟೆ, ಅಂದರೆ ತುಂಬ ಬಿಸಿಲಿರೋದ್ರಿಂದ ಒಂದು 3 ಗಂಟೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡ್ವಿ. ಆದರೂ ಈ ಥರ ಎಲ್ಲ ಒಂದೇ ಕಡೆ ಸೇರೋದು, ಅದರಲ್ಲೂ ಅಮ್ಮ ಜೊತೇಲಿರೋದಂತೂ ತುಂಬ ಖುಷಿ. ಯಾಕಂದರೆ ಅಮ್ಮ ನಮ್ಮ ಜೊತೆ ಎಲ್ಲ ಇರೋದಿಲ್ಲ ಅಲ್ವಾ ಡೈಲಿ. ಬಟ್ ಯಾವತ್ತೋ ಒಂದು ದಿವಸ ಬಂದಾಗ ಅಮ್ಮನ ಜೊತೆ ಈ ಥರ ಕುತ್ಕೊಂಡು ಊಟ ಮಾಡೋದಂತಂದರೆ ತುಂಬ ಇಷ್ಟ. ನಮ್ಮ ಜೊತೆನೇ ಇರಲಿ ಅಂತ ಅಂದ್ಕೊತೀವಿ, ಬಟ್ ಅವ್ರು ಇರೋದಿಲ್ವಲ್ಲ, ಯಾವಾಗಲೋ ಒಂದಿನ ಬರ್ತಾರೆ, ಹೊರಟೋಗ್ತಾರೆ. ಈ ಥರ ಎಲ್ಲರೂ ಜೊತೇಲಿ ಕೂತು ಊಟ ಮಾಡಿ ತುಂಬ ದಿನ ಅಂದರೆ ತುಂಬ ದಿನ ಆಗಿತ್ತು. ಸೊ ಎಲ್ಲರೂ ಖುಷಿ ಪಡ್ಕೊಂಡು ತಿಂದ್ವಿ. ಸೊ ಹೊರಗಡೆ ಹೋಗಿ ಬಂದಮೇಲೆ ನಾವೊಂದು ಗೇಮ್ ಆಡಿದ್ವಿ. ಹೇಗಿತ್ತು ಗೇಮು ಮತ್ತು ನಮ್ಮ ಅಕ್ಕರ ಮನೇಲಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ನಾನು ಸೇರಿಕೊಂಡೆ, ಓ ಇನಿಯ ನಿನ್ನನ್ನು ತೇರಲು
ಬಾ ಬಾ ಓ ಜಿಂಗಲಕ್ಕ ಜಿಂಗಲಕ್ಕ ಓ ಓ ಓ ಓ ಜಿಂಗಲಕ್ಕ ನವಿಲೇಣು ಕುಡಿಬೇಕು ಆಡಬೇಕು ಚೈತ್ರಮ್ಮನು ಉಗಿಬೇಕು ದೊಡ್ಡಕೊಳಕ್ಕ ಚಿಕ್ಕಳಕ್ಕನು ಉಗಿಬೇಕು